ಹಾಗೇನೆ ಪರಮೇಶ್ವರ್ ಉಸ್ತುವಾರಿ ಸಚಿವನಾಗಿರೋದು ವೇಸ್ಟ್ ಅನ್ನೋ ಮಾತನ್ನ ಕೂಡ ಬಸವರಾಜ್ ಅವರು ಹೇಳ್ತಿದ್ದಾರೆ. ತುಮಕೂರಿನಲ್ಲಿ ಅವನಿಗೆ ಎಬಿಸಿಡಿ ಊರುಗಳೇ ಗೊತ್ತಿಲ್ಲ ಅಂತ ಡಿಸಿಎಂ ವಿರುದ್ಧವೂ ಕೂಡ ಏಕವಚನದಲ್ಲಿ ಬಸವರಾಜು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಡಿಸಿಎಂ ಪರಮೇಶ್ವರ್ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿಯನ್ನ ಮಾಡಿದ್ದಾರೆ ಬಸವರಾಜು. ಪರಮೇಶ್ವರ್ ಉಸ್ತುವಾರಿ ಸಚಿವನಾಗಿರೋದು ಕೂಡ ವೇಸ್ಟ್. ಜಗತ್ತಿಗೆ ಗೊತ್ತಿದೆ, ಇಡೀ ಕರ್ನಾಟಕದಲ್ಲೇ ತುಮಕೂರು ಜಿಲ್ಲೆಗೆ ಬಸವರಾಜ ಪೀಳಿಗೆ ಆದಂಥ ಕೆಲಸಗಳು ಯಾವ ಇದ್ರೆ ಅಂತ ಒಂದು ಕೊಡ್ತೀನಿ. ಒಂದು ಪತ್ರ ಬಿಡುಗಡೆ ಶ್ವೇತಪತ್ರ ಅಲ್ಲ ಅದು, ನಾನು ಮಾಡಿದ ಕೆಲಸಗಳೇನತಕ್ಕಂಥದ್ದು ಚಾಲೆಂಜ್ ಮಾಡಲಿ. ಪರಮೇಶ್ವರ್ ಹೇಳ್ತೀನಿ, ಪರಮೇಶ್ವರ್ ಒಂದು ಬಿಲ್ಡಿಂಗ್ ಕಟ್ಟಿಲ್ಲ ಅಂದ, ಅವನು ಈಸ್ ಅನ್ಡಿವಿಲ್ ಟು ಬಿಕಮ್ ಎ ಮಿನಿಸ್ಟರ್ ಫಾರ್ ತುಮಕೂರು ಡಿಸ್ಟ್ರಿಕ್ಟ್. ಅವನಿಗೆ ABCD ಊರಿಗೂ ಗೊತ್ತಿಲ್ಲ. ಸಚಿವ ಶ್ರೀನಿವಾಸ್ ಮೇಲೂ ಕೂಡ ಏಕವಚನದಲ್ಲಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಇವನು ಚಡ್ಡಿ ಹಾಕ್ತಿದ್ದಾಗಲೇ ಅವರ ಅಪ್ಪನಿಗೆ ಸಹಾಯ ಮಾಡಿದ್ದೀನಿ, ದೇವಸ್ಥಾನಕ್ಕೆ ಬಂದು ಪ್ರಮಾಣ ಮಾಡೋದಕ್ಕೆ ಬಸವರಾಜ್ ಸವಾಲ್ ಹಾಕಿದ್ದಾರೆ. ನಾನು ಪ್ರಮಾಣ ಮಾಡೋದಕ್ಕೂ ಕೂಡ ರೆಡಿ ಇದ್ದೀನಿ ಅಂತ. ಯಾಕೆಂದ್ರೆ ಶ್ರೀನಿವಾಸ್ ಕೆಲವೊಂದು ಆರೋಪಗಳನ್ನ ಮಾಡಿದ್ರು ಬಸವರಾಜ್ ಮೇಲೆ. ಹೀಗಾಗಿ ಸಚಿವ ಶ್ರೀನಿವಾಸ್ ಮೇಲೂ ಕೂಡ ಏಕವಚನದಲ್ಲಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ತುಮಕೂರಿನ ಬಿಜೆಪಿ ಅಭ್ಯರ್ಥಿ ಬಸವರಾಜು. ಇವನು ಚಡ್ಡಿ ಹಾಕ್ತಿದ್ದಾಗಲೇ ಅವರ ಅಪ್ಪನಿಗೆ ನಾನು ಸಹಾಯ ಮಾಡಿದ್ದೆ, ದೇವಸ್ಥಾನಕ್ಕೆ ಬಂದು ಪ್ರಮಾಣ ಮಾಡೋದಕ್ಕೆ ಬಸವರಾಜ್ ಶ್ರೀನಿವಾಸ್ಗೆ ಸವಾಲನ್ನ ಹಾಕ್ತಿದ್ದಾರೆ. ಸಚಿವ ಶ್ರೀನಿವಾಸ್ ಮೇಲೂ ಕೂಡ ಹರಿಹಾಯ್ತಾ ಇದ್ದಾರೆ, ಏಕವಚನದಲ್ಲೇ ವಾಗ್ದಾಳಿಯನ್ನ ಮಾಡ್ತಿದ್ದಾರೆ. ನಿಮ್ಮ ಮಂತ್ರಿಗೆ ಯಾರು ಕೊಡಿಸ್ತಾರೆ? ನೀವು 2,000 ಮಾಡ್ತಿದ್ರಲ್ಲ, ಇವೆಲ್ಲ ಯಾರು ಕೊಡಿಸೋರು ಅಂತ ಕೇಳಿ ಅವ್ರ ಅಪ್ಪನ ತಕ್ಕ ಕೇಳಿ. ನಂದೇನು ಕೊಡುಗೆ ಅವನಿಗೆ, ಅವ್ರ ಅಪ್ಪನ ಕೇಳ್ರಿ, ಬಸವರಾಜನ ಕೊಡುಗೆ ಏನು ನಿಮ್ಮ ಸಂಸಾರಕ್ಕೆ ಅಂತ. ಇವನಿಗೆ ಹೆಂಗೆ ಗೊತ್ತು? ಚಡ್ಡಿ ಕಂತಿದ್ದ ಇವನು. ಅವೆಲ್ಲ ನಮ್ಗೇನು ಹೇಳೋದು? ನಿಮ್ಮ ಮಂತ್ರಿಗೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ರಿಪೋರ್ಟರ್ ವಿಠಲ್ ಕುಮಾರ್ ಕೊಡ್ತಾರೆ. ವಿಠಲ್ ಕುಮಾರ್, ದೇವೇಗೌಡರು, ಶ್ರೀನಿವಾಸ್, ಅದರ ಜೊತೆಗೆ ಡಿಸಿಎಂ ಪರಮೇಶ್ವರ್ ಮೇಲೆ ಬಸವರಾಜ್ ಅವರು ಎಷ್ಟೊಂದು ಮಾತುಗಳನ್ನ ಆಡಿದ್ದಾರೆ, ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನೇನು ಮಾತನಾಡಿದ್ದಾರೆ, ಯಾಕೆ ಈ ರೀತಿಯಾದಂತಹ ವಾಗ್ದಾಳಿ ಅಂತ? ಪ್ರತಿಮಾ, ಏನು ಇವತ್ತು ತುಮಕೂರಿನಲ್ಲಿ ಇವತ್ತು ಹಬ್ಬ ಆಗಿದ್ರಿಂದ ಅವ್ರಿಗೆ ಇವತ್ತು ರಿಲ್ಯಾಕ್ಸ್ ಮೋಡ್ ನಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗಿದ್ರು. ಅಲ್ಲಿ ಮಾತಾಡಿದಂತ ವೇಳೆಯಲ್ಲಿ ಹೇಳ್ತಾರೆ, ಈಗಾಗಲೇ ನನ್ನ ಮೇಲೂ ಕೂಡ ಸಾಕಷ್ಟು ಆರೋಪ ಮಾಡ್ತಾ ಇದ್ದಾರೆ, ನಾನು ಏನು ಕೆಲಸ ಮಾಡಿಲ್ಲ, ನಾನ್ ಬರೀ ಮೋದಿ ಹೆಸರು ಹೇಳ್ಕೊಂಡು ವೋಟ್ ಕೇಳ್ತಾ ಇದೀನಿ ಅಂತ ಹೇಳಿ ಅವ್ರೆಲ್ಲಾ ತೋಲು ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಆದ್ರೆ ಇವ್ರೇನ್ ಮಾಡಿದ್ದಾರೆ, ಇವರು ಮೊದಲಿಗೆ DCM ಇಂದ ಇವರು ಸ್ಟಾರ್ಟ್ ಮಾಡ್ಕೊಳ್ತಾರೆ. ಅಂದ್ರೆ DCM ಆಗಿರೋದು ಇವರು ಅನಾಲಾಯಕು. ತುಮಕೂರು ಡಿಸ್ಟ್ರಿಕ್ಟ್ ಜಿಲ್ಲಾ ಉಸ್ತುವಾರಿ ಆಗಿದ್ರು ಕೂಡ ತುಮಕೂರಿನಲ್ಲಿ ಎಷ್ಟು ಮನೆಗಳಿವೆ ಅಥವಾ ಊರುಗಳ ಹೆಸರೇನು ಅಂಬೋದು ಇವ್ರಿಗೆ ನೀಟಾಗಿ ಗೊತ್ತಿಲ್ಲ. ಮತ್ತೆ ಎಲ್ಲೆಲ್ಲಿ ಯಾವ ಏರಿಯಾದಲ್ಲಿ ಆ ಕೆರೆಗಳು ಮತ್ತೆ ಕೆನಾಲ್ಗಳು ಹೋಗಿದ್ದಾವೆ ಎಂಬುದು ಇವರಿಗೂ ಗೊತ್ತಿಲ್ಲ. ಮತ್ತೆ ಇನ್ನೊಂದು ಪ್ರಮುಖವಾಗಿ ಹೇಳ್ಬೇಕು ಅಂದ್ರೆ, ಈಗಾಗಲೇ ಅವರು ಸಾಕಷ್ಟು ಬಾರಿ ಸಚಿವ SR ಶ್ರೀನಿವಾಸ್ ಮೇಲೂ ಕೂಡ ಒಂದು ಅವರು ತುಂಬಾ ವಿವಾದಾತ್ಮಕವಾಗಿ ಹೇಳಿರ್ತಕ್ಕಂಥದ್ದು ಏನಂದ್ರೆ, ಅವರು ರಾಜಕೀಯದಲ್ಲಿ ಇಲ್ಲಕ್ಕಿಂತ ಮುಂಚೆನೂ ನನಗೆ ಗೊತ್ತು, ಅವ್ರ ಅಪ್ಪಂಗೆ ತುಂಬಾ ಸಹಾಯ ಮಾಡಿದ್ದೀನಿ, ಅವ್ರ ಸಂಸಾರಕ್ಕೆ ಎಷ್ಟು ನಾನು ಏನೆಲ್ಲ ಸಹಾಯ ಮಾಡಿದ್ದೀನಿ ಅವ್ರ ಅಪ್ಪನ್ನ ಕೇಳಿ ನೋಡಿ. ಮತ್ತೆ ಅವರು ಈಗಾಗಲೇ ಸಾಕಷ್ಟು ಬಾರಿ ಸುಳ್ಳುಗಳನ್ನ ಹೇಳ್ತಾ ಇದ್ದಾರೆ, ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಹೇಳ್ತಾ ಇದ್ದಾರೆ ಅಂತ ಹೇಳಿ ಈ ಒಂದು ಅಸಮಾಧಾನ ಹೊರಗೆ ಹಾಕಿರುವಂತದ್ದು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ದೇವೇಗೌಡರ ಕುಟುಂಬದಲ್ಲೂ ಕೂಡ ಕುಟುಂಬದ ಮೇಲೆ ಅಂತ ಸಾಕಷ್ಟು ಗಂಭೀರವಾದಂತ ಒಂದು ಆರೋಪ ಹೊರತಿದೆ. ಒಂದು ವಿವಾದಾತ್ಮಕ ಒಂದು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಏನಂದ್ರೆ, ಅವರು ದೇವೇಗೌಡರ ವಂಶ ಮಕ್ಕಳಿಗೋಸ್ಕರ ದೇವೇಗೌಡರು ಏನ್ ಬೇಕಾದ್ರು ಮಾಡ್ತಾರೆ, ಅವರು ಅವರ ಜಾತಿಯವರನ್ನೇ ಮೇಲೇಳೋದಕ್ಕೆ ಬಿಡಲ್ಲ, ಎಲ್ರನ್ನೂ ಕೊಲೆ ಮಾಡಿರೋದೇ ಅವ್ರ ಇತಿಹಾಸ, ಅವರ ಜಿಲ್ಲೆಯಲ್ಲಿ ಯಾವುದೇ ಮಾಡ್ರಾದ್ರು ಇವರ ಕುಮ್ಮಕ್ಕಿಲ್ದಲೆ ಯಾವುದೇ ಕಾರಣಕ್ಕೂ ಮಾಡ್ರಾಗಲ್ಲ. ಹಂಗಾಗಿ ಎಲ್ಲ ಬೆನ್ನಿಂದ ದೇವೇಗೌಡರು ಮತ್ತೆ ಅವ್ರ ಫ್ಯಾಮಿಲಿ ಇದ್ದೇ ಇರ್ತಾರೆ ಅಂತ ಈ ಒಂದು ಅರ್ಥದಲ್ಲಿ ಹೇಳಿರ್ತಕ್ಕಂಥದ್ದು. ಮತ್ತೆ ದೇವೇಗೌಡರು ಯಾರು ಹೆಗಲ ಮೇಲೆ ಕೈ ಹಾಕ್ತಾರೋ ಅವನಿಗೆ 7 ವರ್ಷ ಶನಿಯರಲ್ಲ, ಭವಿಷ್ಯನೇ ಹಾಳಾಗೋಗುತ್ತೆ ಎಂಬ ಈ ಒಂದು ವಿವಾದಾತ್ಮಕ ಹೇಳಿಕೆ ಕೊಟ್ಟಿರತಕ್ಕಂಥದ್ದು. ಪ್ರತಿಮಾ, ಅಂದ್ರೆ ವಿಠಲ್ ಕುಮಾರ್, ಇವರ ಈ ಹೇಳಿಕೆಗೆ JDS ಹಾಗೇನೆ ಕಾಂಗ್ರೆಸ್ ವಲಯದಲ್ಲಿ ಏನಾದ್ರೂ ಪ್ರತಿಕ್ರಿಯೆ ವ್ಯಕ್ತವಾಗಿದೆಯಾ? ಈಗಾಗಲೇ ಸಾಕಷ್ಟು JDS ಮತ್ತೆ ಕಾಂಗ್ರೆಸ್ ವಲಯದಲ್ಲಿ, ಅದರಲ್ಲೂ ಕೂಡ JDS ವಲಯದಲ್ಲಿ ಸಾಕಷ್ಟು ಇವ್ರ ಬಗ್ಗೆ ಟೀಕೆಗಳು ಕೇಳಿ ಬರ್ತಾ ಇವೆ. ಯಾಕಂದ್ರೆ ಹಲವಾರು ನಾಯಕರುಗಳು ಈಗಾಗಲೇ ಕರೆ ಮಾಡೋದ್ರ ಮೂಲಕ ಈ ತರ GS ಬಸವರಾಜು ಅವರು 20 ವರ್ಷ ಆಳ್ವಿಕೆ ಮಾಡಿ 20 ವರ್ಷ ಒಬ್ಬ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿ ಇವರು ಈ ತರ ಮಾತಾಡ್ಬರ್ದಿತ್ತು. ಮಾತಿಗೆ ಇವರು ಈ ತರ ಒಂದು ಮಾತಾಡೋಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡ್ಬೇಕಾಗುತ್ತೆ ಅಂತ ಹೇಳಿ ಈವರು ಕೂಡ JDS ಮತ್ತೆ ಕಾಂಗ್ರೆಸ್ ಮುಖಂಡರು ತಮ್ಮ ಅಸಮಾಧಾನ ಹೊರಗಾಕಿರತಕ್ಕಂಥದ್ದು. ಪ್ರತಿಮಾ, ಇಲ್ಲಿ ಪ್ರಮುಖವಾಗಿ ಮೈತ್ರಿ ಅಭ್ಯರ್ಥಿ ದೇವೇಗೌಡ ಅವರ ವಿರುದ್ಧ ವಾಗ್ದಾಳಿಯನ್ನ ಮಾಡೋದಕ್ಕೆ ಹೋಗಿ DCM ಪರಮೇಶ್ವರ್ ಹಾಗೇನೆ ಸಚಿವ ಶ್ರೀನಿವಾಸ್ ಹೆಸರನ್ನು ಕೂಡ ತಂದಿದ್ದಾರೆ. ಇಲ್ಲಿ DCM ಅವರು ವೇಸ್ಟ್ ಅಂತ ಕೂಡ ಹೇಳ್ತಾ ಇದ್ದಾರೆ, ಉಸ್ತುವಾರಿ ಸಚಿವನಾಗಿರೋದು ಕೂಡ ವೇಸ್ಟ್ ಅಂತ ಹೇಳ್ತಾ ಇದ್ದಾರಲ್ಲ, ಪರಮೇಶ್ವರ್ ಮೇಲೆ ಯಾಕೆ ಇಷ್ಟೊಂದು ವಾಗ್ದಾಳಿ ಅಂತ? ಅವರು ಮೊದಲಿಂದನೂ ಹೇಳ್ಕೊಂಡ್ ಬರ್ತಾ ಇದ್ದಾರೆ. ಪ್ರತಿಮಾ, ಈ ಜಿಲ್ಲೆಗೆ ಕಾಂಗ್ರೆಸ್ ಟಿಕೆಟ್ ಕೈ ತಪ್ಪಿರೋದ್ರಿಂದ ಟಿಕೆಟ್ ಕೈ ತಪ್ಪಿರೋದಕ್ಕೆ ಮೂಲ ಕಾರಣ ಡಾಕ್ಟರ್ G. ಪರಮೇಶ್ವರ್ ಉಪಮುಖ್ಯಮಂತ್ರಿಗಳಂತಾನೆ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವರು ಸ್ವಲ್ಪ
ಸ್ಟ್ಯಾಂಡಿಂಗ್ ಆಗಿ ಅವರು ಸ್ವಲ್ಪ ಗಡ್ಸಾಗಿ ಮಾತಾಡಿದ್ರೆ ಇವತ್ತು ತುಮಕೂರಿಗೆನೆ ಕಾಂಗ್ರೆಸ್ ಟಿಕೆಟ್ ಬರ್ತಾ ಇತ್ತು. ಹಂಗಾಗಿ ಇವರು ಸ್ವಲ್ಪ ಸ್ಲೋ ಆಗಿರೋದಕ್ಕೆ ಇವರು ತಮ್ಮ ಏನು ಇಚ್ಛಾಶಕ್ತಿ ಪ್ರದರ್ಶನ ಮಾಡದೇ ಇದ್ದಕ್ಕೆ ತುಮಕೂರಿನಲ್ಲಿರ್ತಕ್ಕಂಥ ಒಂದು ತುಮಕೂರಿನ ಪಾಲಾಗ್ತಿದ್ದಂತ ಕಾಂಗ್ರೆಸ್ ಟಿಕೆಟ್ ಇವತ್ತು ಮೈತ್ರಿ ಅಭ್ಯರ್ಥಿಯ ಪಾಲಾಗಿರ್ತಕ್ಕಂಥದ್ದು ಅಂತ ಹೇಳಿ ಒಂದ್ ನಿಟ್ಟಿನಲ್ಲಿ ಮಾತಾಡ್ತಿರಕ್ಕಂಥದ್ದು. ಮತ್ತೆ ಈವರೆಗೂ ಕೂಡ ತುಮಕೂರಿನಲ್ಲಿ ಆ ಮಟ್ಟಕ್ಕೆ ಹೇಳ್ಕೊಳ್ಳುವಂತ ಬಿಜೆಪಿಯವರ ಪ್ರಕಾರ ಹೇಳ್ಕೊಳ್ಳುವಂತ ಅಭಿವೃದ್ಧಿ ಯಾವುದು ಕೂಡ ಆಗಿಲ್ಲ. ಮತ್ತೆ ನೀರಿನ ಸಮಸ್ಯೆ ತುಂಬಾ ಹದಗೆಟ್ಟಿದೆ. ಕೊರಟಗೆರೆ ಮತ್ತೆ ಮಧುಗಿರಿ ಭಾಗದಲ್ಲಿ ಇವತ್ತಿಗೂ ಕೂಡ ಕುಡಿಯುವ ನೀರಿಗಾಗಿ ಜನ ಪರಿತಪಿಸಿದ್ದಾರೆ. ಅಲ್ಲೂ ಕೂಡ ಸಾಕಷ್ಟು ಗೊಂದಲಗಳಿವೆ ಅಂತ ಹೇಳಿ ಈ ಒಂದು ಅರ್ಥದಲ್ಲಿ ಹೇಳಿರ್ತಕ್ಕಂಥದ್ದು ಪ್ರತಿಮಾ. ಇನ್ನು ಸಚಿವ ಶ್ರೀನಿವಾಸ್ಗೆ ಒಂದು ಸವಾಲ್ ಕೂಡ ಹಾಕಿದ್ದಾರೆ ಬಸವರಾಜ್ ಅವರು, ದೇವಸ್ಥಾನಕ್ಕೆ ಬಂದು ಪ್ರಮಾಣ ಮಾಡ್ಲಿ ಅಂತ. ಏನ್ ಸವಾಲ್ ಹಾಕಿದ್ದಾರೆ, ಯಾವ ವಿಷಯಕ್ಕೆ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಮಾ ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಶಿಷ್ಯ ದಿಲೀಪ್ ಕುಮಾರ್ ಅವ್ರನ್ನ ನಿಲ್ಲಿಸಿ ವಾಸು ವಿರುದ್ಧ ಇನ್ನು ಬೆಟ್ಟಸ್ವಾಮಿ ಸೋಲೋದಕ್ಕೆ ನೋಡ್ಕೊಂಡಿದ್ದ GS ಬಸವರಾಜು. ಇದಕ್ಕೆಲ್ಲ GS ಬಸವರಾಜನೇ ಮೂಲಾಧಾರ. ಇದಕ್ಕೆ ತಮ್ಮ ಶಿಷ್ಯನ ದಿಲೀಪ್ ಕುಮಾರ್ ಬಸವರಾಜ ಶಿಷ್ಯ ನಿಲ್ಲಿಸಿ ಈ ತರ ಮಾಡಿರೋದು ಅಂತ ಹೇಳಿ SR ಶ್ರೀನಿವಾಸ್ ಆರೋಪ ಮಾಡಿದ್ರು. ಇದಕ್ಕೆ ಮಾತಾಡಿದಂತ GS ಬಸವರಾಜು ಇದೆಲ್ಲ ಅಪ್ಪಟ ಸುಳ್ಳು, ಇದರಲ್ಲಿ ಯಾರ್ ಕೈವಾಡ ಇದೆ ಎಂಬುದು, ಇದನ್ನ ದಿಲೀಪ್ ಕುಮಾರ್ನ ಯಾರ್ ನಿಂತ್ಕೊಳಕ್ ಮಾಡಿದ್ದು ಎಂಬುದು ಗೊತ್ತಾಗ್ಲಿ, ಅವರು ಬರ್ಲಿ ನಾನು ಬರ್ಲಿ, ಏನು ಗುಬ್ಬಿಯ ಚೆನ್ನಕೇಶ್ವರ ದೇವಾಲಯದಲ್ಲಿ ನಾನು ಕೂಡ ಒಂದು ಪ್ರಮಾಣ ಮಾಡ್ತೀನಿ, ಅವರು ಪ್ರಮಾಣ ಮಾಡ್ಲಿ, ಯಾರು ಸತ್ಯ ಆಗುತ್ತೋ ಅವ್ರದ್ದು ಏನ್ ಬೇಕಾದ್ರೂ ಶಿಕ್ಷೆ ಆಗ್ಲಿ ಅನ್ನೋ ಒಂದು ಅರ್ಥದಲ್ಲಿ ಸಚಿವ SR ಶ್ರೀನಿವಾಸ್ಗೆ ಒಂದು ಏನು ಓಪನ್ ಚಾಲೆಂಜ್ ಆಗಿರ್ತಕ್ಕಂಥದ್ದು ಪ್ರತಿಮಾ. ಧನ್ಯವಾದ ವಿಠಲ್ ತಮ್ಮೆಲ್ಲ ಮಾಹಿತಿಗೆ. ಇವ್ರು ಮಾಡಿದ ಕೆಲಸಗಳು ಅವ್ರು ಯಾಕೆ ಹೇಳ್ತಾರೆ? ಇವ್ರು ಮಾಡ್ರ ಪಾಪದ ಕೆಲಸ 8 ಜನ ಕೊಂದಾಕವ್ರು ಇವ್ರು ಅವ್ರ ಜಾತಿಯನ್ನ. ಬೇರೆ ಜಾತಿಯರಿಗೆ ಕೈಕಾಗಲ್ಲ. ಅವ್ರ ಜಾತಿಯನ್ನ ಬೆಳೆಸಲ್ಲ. ಮಕ್ಕಳಿಗೋಸ್ಕರವಾಗಿ ಎಲ್ಲರಿಗೂ ಎಲ್ಲ ಇಕ್ಕಿ ಕುದಿಗೆ ಕುಯ್ದಿರೋದನ್ನ ಹೇಳ್ಬೇಕು. ದೇವೇಗೌಡರು, ವೈಕೆ ರಾಮಯಾದಿ ಅವರು, ನಂಜೇಗೌಡರು, ನಾಗೇಗೌಡರು, ಆಮೇಲೆ ನಮ್ಮ ಪುಟ್ಟಸ್ವಾಮಿ ಗೌಡರು, ಇನ್ನೂ ಯಾರ್ಯಾರ 1, 2, 3 ಕೃಷ್ಣ ಕುಂಟಬೈರೇಗೌಡರಂತೆ, ಇವರಂತೆ ಅವ್ರ ಜಿಲ್ಲೆನಲ್ಲಿ ಮರ್ಡರ್ಗಳಾಗಿರೋ ಎಲ್ಲ ಲೆಕ್ಕ ಕಡೆಲ್ಲ ರೆಡಿ ಮಾಡ್ಕೊಂಬನ್ನಿ. ಎಲ್ಲ ಇವರೇ ಮಾಡಿಸಿರೋದು ಅಂತ. ಅರೆ ಯಾರು ನಾನು ಕುಮ್ಮಕ್ಕಿದ್ರೆ ನಮ್ಮೂರ ಮರ್ಡರ್ ಆಗ್ತವೇನ್ರಿ? ಹೇಳ್ರಿ, ಇವ್ರು ಮಾಡ್ತಾರ ಹೋಗಿ ಅವ್ರು ರಾಜಕಾರಣ ಮರ್ಡರ್ ಮಾಡ್ತಾನ? ಅವ್ರ ಕುಮ್ಮಕ್ಕಿನಿಂದನೇ ನಡೆದಿರ್ತವೆ. ನಮ್ಗೆ ಹೆಂಗೆ ಗೊತ್ತು? ಒಟ್ಟಿನಲ್ಲಿ ಅವ್ರ ಜನಾಂಗದಲ್ಲಿ ಯಾರನ್ನೂ ಮೇಲೆ ಬಿಟ್ಕೊಟ್ಟಿಲ್ಲ. ದೇವೇಗೌಡರು ಅಂತಾರೆ ಒಂದು ಎದ್ರ ಮೇಲೆ ಕೈ ತುಂಬ 7 ವರ್ಷ ಭವಿಷ್ಯನೇ ಇರಲ್ಲ. ಭಾಳ ಕಷ್ಟ. ಜಗತ್ತಿಗೆ ಗೊತ್ತಿದೆ. ಇಡೀ ಕರ್ನಾಟಕದಲ್ಲೇ ತುಮಕೂರು ಜಿಲ್ಲೆಗೆ ಬಸವರಾಜ ಪೀಳಿಗೆ ಆದಂಥ ಕೆಲಸಗಳು ಯಾವ ಇದ್ರೆ ಅಂತ ಒಂದು ಕೊಡ್ತೀನಿ. ಒಂದು ಪತ್ರ ಬಿಡುಗಡೆ, ಶ್ವೇತಪತ್ರ ಅಲ್ಲ ಅದು, ನಾನು ಮಾಡಿದ ಕೆಲಸಗಳೇನಂತಕ್ಕಂಥದ್ದು ಚಾಲೆಂಜ್ ಮಾಡಲಿ. ಪರಮೇಶ್ಗೂ ಹೇಳ್ತೀನಿ, ಪರಮೇಶ್ ಅವ್ನು ಬಿಲ್ಡಿಂಗ್ ಕಟ್ಟಿಲ್ಲ ಅಂದ, ಅವನು ಈಗ ಅಂಡಿಜಿಲ್ ಮಿನಿಸ್ಟರ್ ಫಾರ್ ತುಮಕೂರು ಡಿಸ್ಟ್ರಿಕ್ಟ್, ಅವನು ABCD ಊರಿಗೂ ಗೊತ್ತಿಲ್ಲ. ಏನು ಮಾಡೋಣ ಅದಕ್ಕೆ? ಜಗತ್ತಿಗೆ ಗೊತ್ತಿದೆ. ಇಡೀ ಕರ್ನಾಟಕದಲ್ಲೇ ತುಮಕೂರು ಜಿಲ್ಲೆಗೆ